ನಮಸ್ಕಾರ, ನನ್ನ ಹೆಸರು ಚಿನ್ಮಯ್ ಅಂತ, ABS ಕಂಪ್ನಿ ಸೇಲ್ಸ್ ಮ್ಯಾನೇಜರ್. ನಾವು ಅಟ್ ಪ್ರೆಸೆಂಟ್ ಇವಾಗಿರೋದು ದುದ್ದನಹಳ್ಳಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟು. ಸೊ ಇಲ್ಲಿ ಹರೀಶ್ ಅವರ ಫಾರ್ಮಿಗೆ ಬಂದಿದ್ದೀವಿ. ಸೊ ಇವರು ಫಾರ್ಮ್ 2018ರಲ್ಲಿ ಸ್ಟಾರ್ಟ್ ಮಾಡಿದಂಥ ಫಾರ್ಮು. ಸೊ ಇವರು 8 ಹಸುವಿಂದ ಸ್ಟಾರ್ಟ್ ಆಗಿ ಇವಾಗ ಅಟ್ ಪ್ರೆಸೆಂಟ್ 41 ಅನಿಮಲ್ಸ್ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಅನಿಮಲ್ಸು ABS ಇರೋದು. ಸೊ ಒಂದು ಇವ್ರದ್ದು ನೀವು ನೋಡ್ಬೋದು, ಫಾರ್ಮ್ ಲೂಸ್ ಹೌಸಿಂಗಲ್ಲಿದೆ ಕಂಪ್ಲೀಟಾಗಿ. ಆಮೇಲೆ ನಿಮಗೆ ಫೀಡು ಕಂಟಿನ್ಯೂಸ್ ಆಗಿರುತ್ತೆ, 24 hours ಫೀಡ್ ಇರುತ್ತೆ. ಆಮೇಲೆ ಸಫಿಷಿಯೆಂಟ್ ವಾಟರ್, ಕ್ಲೀನ್ ವಾಟರ್, 24 hours ವಾಟರ್ ಇರುತ್ತೆ. ಸೊ ಇವ್ರದ್ದು ಒಂದು ಇಷ್ಟ ಆಗಿದೆ ಅಂದರೆ ನೀವು ನೋಡ್ಬೋದು, ಫಾರಮ್ ಬೆಸ್ಟ್ ಮ್ಯಾನೇಜ್ಮೆಂಟ್. ಎಲ್ಲೂ ನಿಮ್ಗೊಂದು ಹಸು ಮೇಲೆ ಒಂದು ನೊಣ ಕೂಡ ಕಾಣಲ್ಲ, ಉಣ್ಣೆ ಅಲ್ಲ ನೊಣ ಕೂಡ ಕಾಣಲ್ಲ, ಕ್ಲೀನಾಗಿದೆ. ಎಲ್ಲ ಸ್ಕಿನ್ ಟೆಕ್ಸ್ಚರ್ ನೋಡ್ಬೋದು ನೀವು. ಆಮೇಲೆ ಯಾವುದೇ ಅನಿಮಲ್ ನೋಡ್ರಿ ರಿಬ್ಸ್ ಕಾಣಲ್ಲ, ಮಾಲ್ ನರಿಷ್ಟ್ ಇಲ್ಲ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವರಲ್ಲಿ ನಾನು ಭಾಳ ಇಷ್ಟಪಟ್ಟಿದ್ದಂದರೆ ಒಂದು ಫಾರ್ಮ್ ಕ್ಲೀನ್ಲಿನೆಸ್ಸು ಮತ್ತು ಮ್ಯಾನೇಜ್ಮೆಂಟು. ಎರಡನೇದು, ನನಗೆ ಇವ್ರ ಫಾರ್ಮಲ್ಲಿ ಇನ್ನೊಂದು ಕೇಳಿ ಆಶ್ಚರ್ಯಪಟ್ಟಿದ್ದಂದರೆ, ಯಾವುದೇ ರೀತಿಯ ಡಿಸ್ಟೋಕಿಯಾ, ಮ್ಯಾಸ್ಟೈಟಿಸ್ಸು, ಮೆಟ್ರೈಟಿಸ್ಸು, ಪ್ಲಾಸೆಂಟಾ ಈ ಥರದ ಕೇಸಸ್ಸು ಯಾವುದೂ ಇವ್ರ ಹತ್ರ ಆಲ್ಮೋಸ್ಟ್ 3 yearsಯಿಂದ ಇಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಜಸ್ಟ್ ಮಾಹಿತಿ ತಿಳ್ಕೊಳ್ಳೋಣ. ಆಮೇಲೆ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಇವ್ರಿಗೆ ಮಿಲ್ಕ್ ಎಷ್ಟು ಪೀಕ್ ಬಂದಿದೆ, ಎಲ್ಲಿಗೆ ರೀಚ್ ಆಗಿದ್ದಾರೆ, ಆಮೇಲೆ ಇವ್ರ ಜರ್ನಿ 8 ಅನಿಮಲಿಂದ 40 ಅನಿಮಲ್ಸ್ ಹೇಗಾಯಿತು, ಜಸ್ಟ್ ಒಂದು ಬ್ರೀಫಾಗಿ ಹೇಳ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸೊ ನೀವು ಸ್ಟಾರ್ಟ್ ಮಾಡಿದ್ದು 2018 ಅಂತ ಹೇಳಿದ್ರಿ, ಒಂದು 8 ಹಸುವಿಂದ. ಹೌದು. ಸೊ ಯಾವ ರೀತಿ ಇಲ್ಲಿಗೆ ತೊಗೊಂಬಂದ್ರಿ, ಆಮೇಲೆ ನಿಮ್ಮದು ಇಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಕಡಿಮೆ ಆಗಿದೆ ABS ಸಿಮೆಂಟ್ ಬಳಸೋದ್ರಿಂದ? ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು 2002ರಿಂದ 2018ರವರೆಗೂ ಸ್ಮಾಲ್ ಸ್ಕೇಲಲ್ಲಿ ಅನಿಮಲ್ ಮಾಡಿದ್ವಿ. 2018ರಿಂದ ದೊಡ್ಡದಲ್ಲಿ ಶೆಡ್ ಮಾಡಿ ಇದು ಮಾಡಿದ್ವಿ. 2017ರಲ್ಲಿ ಸ್ವಲ್ಪ ಅನಿಮಲ್ ತಂದ್ವಿ, ಅದರಲ್ಲಿ ಇಶ್ಯೂ ಆಗಿ ಆಮೇಲೆ ABS ಕಂಪ್ನಿ 7 ಸ್ಟ್ಯಾಂಡ್ ಬಳಸಿದ ಮೇಲೆ ಈಗ ಕರು ಹಾಕುವಾಗಲಿ, ಮ್ಯಾಸ್ಟೈಟಿಸ್ ಆಗಲಿ, ಟ್ರಸ್ ಆಗಲಿ ಅನಿಮಲ್ಗೆ ಇದು ನಾರ್ಮಲ್ ಬಂತು. ಫ್ಯಾಟು SNF ಡೈರಿಯಲ್ಲಿ ಏನು ಕೇಳ್ತಾರೆ, ಆ ಫ್ಯಾಟ್ ಬಂದುಬಿಟ್ಟು ಸ್ಟ್ರೈಕರಲ್ಲಿ 4.2 ಇದೆ, SNF ಬಂದುಬಿಟ್ಟು 8.83 ಇದೆ. ಹಾಗಾಗಿ ನಮ್ಗೆ ಒಳ್ಳೆ ರೇಟು ಸಿಗ್ತಾ ಇದೆ. ಹಂಗಾಗಿ ABS ಸೆಲೆಕ್ಟ್ ಮಾಡ್ಕೊಂಡು. ಡಿಸ್ಟೋಕಿ ಆಗಿ ಎಷ್ಟು ವರ್ಷ ಆಗಿರೋದು? ಆಗ ಇಶ್ಯೂನೇ ಇಲ್ಲ ಸರ್, ಇಶ್ಯೂನೇ ನಮ್ಮಲ್ಲಿ ಆ ಬಳಸಿ ABS 7 HF ಫಸ್ಟ್ ಲ್ಯಾಕ್ಟೇಷನ್ HFA ಬಳಸಿರೋನು ಏನು ಹೇಳಿದ್ರೆ ಡಿಕ್ಟೋ ಅದು ಕೇಸ್ ಇರಲ್ಲ. ಹಾಂ. ಆಮೇಲೆ ಇದು ಮ್ಯಾಸ್ಟೈಟಿಸ್ ಯಾವ ಥರ ಸಮಸ್ಯೆ? ಮ್ಯಾಸ್ಟೈಟಿಸ್ 0 ಆಗಿರ್ತದೆ, ಯಾಕೆಂದರೆ ನಮ್ಮ ನೆಟ್ ಲೂಸ್ ಮೆಥಡ್ ಇದೆ, ಸಗಣಿ ಮೇಲೆ ಮನಗಲ್ಲ, ಹಂಗಾಗಿ ಆ ಇಶ್ಯೂ ಬರಲ್ಲ. ಯಾಕೆಂದರೆ ಬ್ಯಾಕ್ಟೀರಿಯಾ ಸೆಲ್ಸು ನಮ್ಮ ಲೋಡ್ ಕಮ್ಮಿ ಇರ್ತದೆ. ಕಟ್ಟಾಗಿದ ಹತ್ರ ಯಾವಾಗ ಬ್ಯಾಕ್ಟೀರಿಯಾ ತೇವಾಂಶ ಜಾಸ್ತಿ ಇದ್ದಷ್ಟು ಬ್ಯಾಕ್ಟೀರಿಯಾ ಜಾಸ್ತಿ ಬೆಳೆಯುತ್ತೆ, ನಮ್ಮಲ್ಲಿ ತೇವಾಂಶ ಕಡಿಮೆ ಇರ್ತದೆ. ನೀವು ನೋಡ್ಬೋದು, ಯಾವುದೇ ಅನಿಮಲ್ ನೋಡಿ ನೀವು, ಯಾವುದೇ ನೊರೆ ಇಲ್ಲ, ಸ್ಟ್ರೆಸ್ಸಲ್ಲಿಲ್ಲ, ಬುಸ್ಕೊಡೋದಾಗಲಿ ಯಾವುದೇ ರೀತಿ ಒಂದು ಕೂಡ ಅನಿಮಲ್ ಸ್ಟ್ರೆಸ್ಸಲ್ಲಿ ಕಾಣಲ್ಲ ನಿಮಗೆ. ಸೊ ಆಮೇಲೆ ಇನ್ನೊಂದು ಹೇಳ್ದಂಗೆ ನೀವು ನೋಡಿರ್ಬೋದು, ಮ್ಯಾಸ್ಟೈಟಿಸ್ಸು ಆಮೇಲೆ ROP ಕೇಸಸ್ ಇದೆಲ್ಲ ಕಡಿಮೆ ಆದಾಗ ಡೈರೆಕ್ಟ್ ಅಲ್ಲ ಇಂಡೈರೆಕ್ಟಾಗಿ ಭಾಳಷ್ಟು ರೈತನಿಗೆ ನಿಮಗೆ ಹಣ ಉಳಿಸ್ಕೊಡುತ್ತೆ. ಸೊ ABS ಚಾಯ್ಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಂತ ಜಸ್ಟ್ ಬ್ರೀಫಾಗಿ ಹೇಳಿದರು. ಸೊ ಹರೀಶ್ ಅವ್ರಿಗೆ ಧನ್ಯವಾದಗಳು. ಇವರು ಆಲ್ಮೋಸ್ಟ್ ಎಷ್ಟು ಅಂದರೆ 2018 ಅಂದರೆ ಅಲ್ಲಿಂದ ABS ಯೂಸ್ ಮಾಡ್ತಾರೆ. ಸೊ ಹೇಳ್ಬೋದು ನೀವು, ಕಂಪ್ಲೀಟಾಗಿ ಅನಿಮಲ್ಸ್ ಏನಿದಾವೆ 90% ಅನಿಮಲ್ಸ್ ಎಲ್ಲ ABS ಅನಿಮಲ್ಸ್. 40ಲ್ಲಿ 31 ಅನಿಮಲ್ಸ್ ABS ಇದೆ. ಇನ್ನು ಸ್ವಲ್ಪ ಇನ್ನೊಂದು 9 ಅನಿಮಲ್ಸು ಲೋಕಲ್ ನಮ್ಮ KMF ಇಂದ ಹುಟ್ಟಿರೋ ಅಂಥ ಹಸುಗಳಿದೆ. ಸರ್ ಥ್ಯಾಂಕ್ ಯು.